ಸರ್, ಮೊದಲಿಗೆ ನಾನು ಆಡಿಯೋವನ್ನು ಇಟ್ಟೇ ಬಿಡ್ತೀನಿ. ಹೇಗೆ ತಿಮರೋಡಿಯವರು ನ್ಯಾಯಾಧೀಶರನ್ನು ಅವಹೇಳನ ಮಾಡ್ತಾರೆ ಅನ್ನೋದನ್ನು ನಾನು ಇಡೋದಕ್ಕಿಂತ ಮುನ್ನ ಸರ್. ಪ್ರಣೂತ್, ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ, ಒಂದು ದಿನ ಆದರೂ ಬೆಳಕಿಗೆ ಬಂದೇ ಬರುತ್ತೆ. ಎಸ್, ನೀವು ಮಹಾಭಾರತ ನೋಡಿರ್ಬೋದು, ರಾಮಾಯಣ ನೋಡಿರ್ಬೋದು. ರಾವಣನಿಗೂ ಮೆರೆದು 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 ತುಂಬ ಸಲ ಬುದ್ಧಿ ಹೇಳಿದ್ರು. ವಿಭೀಷಣ ಹೋಗ್ಬಿಟ್ಟು ಬುದ್ಧಿ ಹೇಳ್ದ, ರಾಮ ಹೇಳಿ ಕಳಿಸಿದ, ಆಂಜನೇಯ ಹೋದ, ಅಂಗದ ಹೋದ, ಎಲ್ಲ ಹೇಳಿ ಕಳಿಸಿದ್ರು. ಬೇಡಪ್ಪ, ಬಿಟ್ಟು ಬಿಡು, ಈ ಸಾಹಸ ಮಾಡಬೇಡ, ಬಿಟ್ಟು ಬಿಡು, ಇಲ್ಲಿಗೆ ನಿಲ್ಲಿಸ್ಬಿಡು, ಆಗ್ಲಾದರೂ ನೀನು ಸರಿ ಹೋಗ್ತೀಯ, ಸುಧಾರುತ್ತೆ ಅಂತ ಹೇಳಿದ್ರು. ಸುಧಾರಿಲ್ಲ, ರಾಮಾಯಣ ಆಯಿತು. ಕೌರವನ ವಿಷಯಕ್ಕೆ ಬರುವ, ಶ್ರೀಕೃಷ್ಣನಿಂದ ಹಿಡಿದು ಎಲ್ಲರೂ ಸಂಧಾನ ಮಾಡಿದರು, ಎಲ್ಲರೂ ಬುದ್ಧಿ ಹೇಳಿದರು. ಅವರು ಹಿಂಗೆ ಎಲ್ಲ ಜನರನ್ನು, ರಾಮನು ಹಿಂಗೆ, ಕೌರವನು ಹಿಂಗೆ ದಾರಿ ತಪ್ಪಿಸಿತ್ತು. ಕಡೆಗೆ ಏನಾಯಿತು ಅಂತ ಎರಡೂ ಮಹಾಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ನೀವು ನೋಡಿರ್ಬೋದು. ನಿನ್ನೆ ತೋರಿಸಿದ್ವಲ್ಲ ನಾವು, ಡಾಕ್ಟರ್ ಬಿ ಮಹೇಶ್ ಶೆಟ್ಟಿಯವರ ಕರಾಳ ಮುಖ ಮತ್ತು ಸೋಮನಾಥ್ ನಾಯ್ಕ್ ಅವರ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಅಂತ ಏನಂತ ಹೇಳಿದ್ವಲ್ಲ, ನಿನ್ನೆ ನಾನು ನಿಮಗೆ ಹೇಳಿದೆ, ವಿ ಶುಡ್ ನಾಟ್ ಕನ್ವಿನ್ಸ್ ಆರ್ ಕನ್ಫ್ಯೂಸ್. ಇವರ ಸ್ಟ್ರಾಟಜಿ ಏನಿದೆ ಅಂದರೆ ಎರಡೇ ವಿಧಾನ. ಒಂದು, ಕನ್ವಿನ್ಸ್ ಮಾಡಬೇಕು ಜನಗಳನ್ನು. ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು? ಅದೇ ನಮಗೆ ಈ ಪೊಟೆನ್ಷಿಯಲ್ ಕೇಸ್ ಒಂದು ಸಿಕ್ಕಿದೆ, ತಾಯಿ ಹೃದಯವನ್ನು ಇಟ್ಕೊಂಡು ಜನರನ್ನು ತಾಯಿಯ ಸೆರೆಗೂ ಇಟ್ಕೊಂಡು ಅತ್ತು ಅಳಿಸಿ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಹೃದಯವನ್ನು ಕರಗಿಸಿ ನಾವು ಸಕ್ಸಸ್ ಆಗಬೇಕು. ಅದು ಕನ್ವಿನ್ಸಿಂಗ್ ಸ್ಟ್ರಾಟಜಿ. ಕನ್ಫ್ಯೂಸಿಂಗ್ ಸ್ಟ್ರಾಟಜಿ ಅಂದರೆ ಏನಂದರೆ ಬಾಯಿ ಬಂದಂಗೆ ಸ್ಟೋರಿಗಳನ್ನು ಹೇಳ್ಬಿಡೋದು. ನಿನ್ನೆ ನೋಡಿಲ್ವ ನೀವು? ಎಲ್ಲಿ ಮೂಡುಬಿದ್ರೆಯಲ್ಲಿ ಜೈನ ಇದರಲ್ಲಿ ಕಳ್ತನ ಆಯಿತು, 12 ವಿಗ್ರಹಗಳು ಹೋದ್ರು, ಅದನ್ನು ರಾಬರ್ಟ್ ವಾದ್ರಾಗೆ ಮಾರಿದ್ರು. ರಾಬರ್ಟ್ ವಾದ್ರ ಕಳ್ಳ, ಈಸ್ ಎ ಸ್ಮಗ್ಲರ್ ಆಫ್ ಆಂಟಿಕ್ ಗೂಡ್ಸ್, 30,000 ಅಂತ ಹೇಳಿದರೆ, ಆ ಹೇಳುವ ರೀತಿಯಲ್ಲಿ ನೋಡಿದರೆ ಇಟ್ ಈಸ್ ಎ ಕನ್ಫ್ಯೂಸಿಂಗ್ ನಿಮಗೆ. ಹೌದಾ, ಇರ್ಬೋದಾ, ಇರಲೇಬೋದು. ಈ ಮಹೇಶ್ ಅಣ್ಣ ಹೇಳ್ತಾನೆ ಅಂದರೆ ಇರ್ಬೋದು, ಏನೋ ಹೇಳ್ತಾನೆ. ಈ ಅನ್ಎಜುಕೇಟೆಡ್ ಬ್ರೂಟ್ ಈ ರೀತಿ ಹೇಳ್ತಾನೆ ಅಂದರೆ, ಒಂದು ಫ್ಲೋಲೆಸ್ಸಲ್ಲಿ ಬಂದಾಗ ಜನ ಕನ್ಫ್ಯೂಸ್ ಆಗ್ತಾರೆ. ನೀವೀಗ ಕೇಳ್ತಾ ಇಲ್ವಾ, ಸಾವಿರಾರು ಹೆಣಗಳು ಒಬ್ಬ, 100 ಹೆಣಗಳು ಇನ್ನೊಬ್ಬ. ಓಮನ್ ಫ್ಲೈಟ್ ರಿಸಾರ್ಟಲ್ಲಿ ರೇಪ್ ಮಾಡಿದ್ದು ನಮ್ಗೆ ಗೊತ್ತಿದೆ. ಕಂಡಂಗೆ ಮಾತಾಡ್ಬಿಡೋದು. ನಾನು ನೋಡಿದ್ದೀನಿ, ನಾನು ಅಲ್ಲೇ ಇದ್ದೀನಿ. ರೇಪ್ ಆಗುವಾಗ ನಾನು ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅದು ನಿಶ್ಚಲ್ ಜೈನು. ಅದು ಇನ್ನೂ ಸ್ವಲ್ಪ ದಿನ ನನ್ನ ಹತ್ರ ವಿಡಿಯೋ ಫೂಟೇಜ್ ಇದೆ ಅಂತ ಹೇಳಿದ ಮಹೇಶ್ ತಿಮರೋಡಿನ್ ಇದೆ. ನನ್ನ ಹತ್ರ ಅಲ್ಲಿ ನಿಶ್ಚಲ್ ಜೈನ್ ಓಡಾಡುವ ವಿಡಿಯೋ ಫೂಟೇಜ್ ಇದೆ. ಇಷ್ಟರವರೆಗೆ ಯಾವುದು ಬಂದಿಲ್ಲ, ಒಂದು ಜೀವಂತ ಸಾಕ್ಷಿ ಹುಟ್ಟುಕೊಂಡಿದೆ ಅಷ್ಟೇ. ದಟ್ ಈಸ್ ವಾಟ್ ತಲೆಬುರುಡೆ ರಹಸ್ಯ ಅಂತ ನಾವಿಟ್ಟಿದ್ದು. ಆನ್ ವೀರೇಂದ್ರ ಹೆಗ್ಗಡೆ ಅವರನ್ನು ಟಾರ್ಗೆಟ್ ಮಾಡ್ತಾ ನಾನು ಹೇಳಿಲ್ವಾ, ಕುಣಿಕೆ ಯಾರ ಕುತ್ತಿಗೆಗೆ ಬೀಳುತ್ತೆ ಅನ್ನೋದನ್ನು ತೋರಿಸುವಂಥ ಸ್ಟೋರಿ ನಾನು ನಿನ್ನೇನು ಹೇಳಿದ್ದೀನಿ. ದಕ್ಷಿಣ ಕನ್ನಡದ SP ಅವರೇ ನೋಡಿ, ಗೃಹ ಮಂತ್ರಿಗಳೇ ನೋಡಿ, ಸಿದ್ದರಾಮಯ್ಯನವರೇ ನೀವೇನು SIT ಮಾಡಬೇಕಂತ ನಾಗಲಕ್ಷ್ಮಿ ಚೌಧರಿ ಅವರೇನೋ ಹೇಳಿದ್ದಾರೆ. ಅದನ್ನು ಮಾಡಿದಾಗಲೂ ಇದನ್ನು ಒಟ್ಟಿಗೆ ಕೊಡಿ ಹೇಳಿದ್ವಿ. ಬಾಯಿ ಬಂದಂಗೆ ಬೈಯೋದು. ರಾಕೇಶ್ ಶೆಟ್ಟಿ ಅಂಥವನ ಮಗ ಇಂಥವನ ಮಗ ಆಯಿತು. ವೀರೇಂದ್ರ ಹೆಗ್ಡೆ ಅವನ ಮಗ ಇವನ ಮಗ ಆಯಿತು. ಪೊಲೀಸ್ ಅವರು ಅವನ ಮಗ ಇವನ ಮಗ ಆಯಿತು. ಯಾರೂ ಸರಿ ಇಲ್ಲ ಈ ಜಗತ್ತಿನಲ್ಲಿ. 3 ಜನ ಸರಿ ಇರೋದು. ಒಂದು ಸೋಮನಾಥ್ ನಾಯ್ಕ್, ಸೆಕೆಂಡ್ ಮಹೇಶ್ ತಿಮರೋಡಿ, 3ನೇದ್ದು ನಿನ್ನೆ ನಾನು ಸಸ್ಪೆಂಡೆಡ್ ಮಟ್ಟಣ್ಣವರ್ ಅಂತ ಹೇಳ್ತಾ ಇದ್ದೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಸಸ್ಪೆಂಡೆಡ್ ಅಲ್ಲ ಸರ್, ಡಿಸ್ಮಿಸ್ಡ್, ಕೆಲಸದಿಂದ ಓಡಿಸಿರೋದು ಸರ್ ಮಟ್ಟಣ್ಣವರ. ನೀವು ಇವತ್ತು ಅವನಿಗೆ ಗೌರವ ಕೊಟ್ಟು ಸಸ್ಪೆಂಡೆಡ್ ಅಂತ ಹೇಳ್ತಾ ಇದ್ದೀರಲ್ಲ, ಐ ಅಪಾಲಜಿ. ಈಗ ಈ ಮನುಷ್ಯ ಯಾರು, ಮಹೇಶ್ ಶೆಟ್ಟಿ, ಡಾಕ್ಟರ್ ಮಹೇಶ್ ಶೆಟ್ಟಿ ಇದ್ರಲ್ಲ, ಅವರ ನಾಲಿಗೆ ಯಾರ ಹತ್ರ ಬೇಕಾದರೆ ಕೇಳಿ. ವೀರೇಂದ್ರ ಹೆಗ್ಡೆ ಅವರು ಪೊಲೀಸ್ ಅವರನ್ನು ಬುಕ್ ಮಾಡ್ಬೋದು, ವೀರೇಂದ್ರ ಹೆಗ್ಡೆ ಪಾಲಿಟಿಷಿಯನನ್ನು ಬುಕ್ ಮಾಡ್ಬೋದು, ವೀರೇಂದ್ರ ಹೆಗ್ಡೆ ಶಾಸಿಗಳನ್ನು ನಾಶ ಮಾಡ್ಬೋದು, ಯಾರನ್ನು ಬೇಕಾದರೂ ಇವತ್ತಿನ ಮಿನಿಟ್ಗೆ ಸಾಯಿಸ್ಬೋದು.
16 ವರ್ಷದ ಹುಡುಗಿ ಬೇಕಾದ್ರೆ ಹಿಂಗೆ ಕರೆದ್ರೆ ಹಿಂಗೆ ಬರ್ತಾಳೆ, ರೇಪ್ ಮಾಡೋದು ಕಳಿಸೋದು. ಹೆಣಗಳನ್ನು ಅಲ್ಲಿ ಊತಾಕೋ ಇಲ್ಲಿ ಊತಾಕೋ. ನಮ್ಮ ಊರಲ್ಲಿ ತೆಂಗಿನ ಗಿಡ ಅಡಿಕೆ ಗಿಡ ನೆಡ್ತಾರಲ್ಲ ಹಂಗೆ ಅವರೊಂದು 2 ಜನ ಇಟ್ಟವ್ರೆ. ದಿನ ರೇಪ್ ಮಾಡು ಸುಟ್ಟಾಕು, ದಿನ ರೇಪ್ ಮಾಡು ಹೂತಾಕು. ಅಂಥದ್ದು ಸಾವಿರಾರು ಆಗಿದೆ. ಬುರುಡೆಗಳು, ತಲೆ ಬುರುಡೆಗಳು ಇನ್ನೂ ಹೇಳ್ತಾ ಇದೆ, ಇನ್ನೂ ಅಗಿಲಿಕ್ಕೆ ಬಾಕಿ ಇದ್ದಾವೆ. ಎಸ್, ಒಪ್ಕೊಳ್ಳೋ. ಆಯಿತು. ಪ್ರಧಾನಮಂತ್ರಿ ಮೋದಿಯವರಿಗೂ ಏಕವಚನದಲ್ಲಿ ಮಾತಾಡಿದಂಥವ್ರು ಇದ್ದಾರೆ. ಇವರು ಸಿದ್ದರಾಮಯ್ಯ, DK ಅವರಿಗೆ ಬಿಡಿ, ಯಾರಾದರೂ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ಬಿಟ್ಟು ವೀರೇಂದ್ರ ಹೆಗಡೆ ಅವರಿಗೆ ಮೀಟ್ ಮಾಡಿದರೆ ಅವನು ಇವನು ಅಂತ ಶುರು ಆಗುತ್ತೆ. ಸೌಜನ್ಯನೇ ನ್ಯಾಯ ಅಲ್ಲ ಬೇಕಾಗಿರೋದು, ವೀರೇಂದ್ರ ಹೆಗಡೆಗೆ ಟಾರ್ಗೆಟ್ ಅಂತ ನಾವು ಹೇಳಿದ್ದೀವಿ. ಈಗ ಇವತ್ತು ಇನ್ನೊಂದು ಆಡಿಯೋ ತೋರಿಸ್ತೀವಿ. ಟುಡೇ ಒನ್ ಮೋರ್ ಫಾರ್ ಯು ಮಿಸ್ಟರ್ ಮಹೇಶ್ ತಿಮ್ಮರೋಡಿ. ಯಾರ ಬಗ್ಗೆ ಮಾತಾಡಿರೋದು? ಹೈಕೋರ್ಟಿನ ನ್ಯಾಯಾಧೀಶರ ಬಗ್ಗೆ. ಇದು ನಾನು ಮಾತಾಡಿರೋದಲ್ಲ, ಕಟ್ ಪೇಸ್ಟ್ ಅಲ್ಲ. ಈಗ ಪ್ಲೇ ಮಾಡ್ತೀನಿ, 1-2 ಸಲ ಪ್ಲೇ ಮಾಡ್ತೀನಿ, ಕೇಳ್ಕೊಂಡು ಬರ್ತೀನಿ. ನೀನು ಸಂವಿಧಾನದ ಬಗ್ಗೆ ಮಾತಾಡ್ತೀಯ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀಯ, ನೀನು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀಯ. ಆದರೆ ಮುಟ್ಟಾಳ, ನಿನಗೆ ತಲೆಯಲ್ಲಿರುವುದು ನಿನಗೊಬ್ಬನಿಗೆ ಆ ಸ್ವಾತಂತ್ರ್ಯ ಇರುವುದಾ, ಅಥವಾ ಭಾರತ ದೇಶದ ಪ್ರತಿ ಪ್ರಜೆಗೂ ಆ ಸ್ವಾತಂತ್ರ್ಯ ಇದೇನಾ ಅಂತ ಗೊತ್ತಿಲ್ವಾ? ನಿಂಗೆ ಗೊತ್ತಿಲ್ಲ. ಸ್ವಾತಂತ್ರ್ಯದಲ್ಲಿ ಎಲ್ಲಿಯಾದರೂ ನಿನಗೆ ಯಾರನ್ನಾದರೂ ಆ ಮಗ ಈ ಮಗ ಕರೀಲಿಕ್ಕೆ ಯಾವ ನಿಂಗೆ ಕಾನ್ಸ್ಟಿಟ್ಯೂಷನ್, ಯಾವ ಅಂಬೇಡ್ಕರ್ ಬರೆದ ಕಾನ್ಸ್ಟಿಟ್ಯೂಷನ್ ನಿನ್ನ ಕೈಯಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ.